ನಗರ ಪಾಲಿಕೆ ಆಗಿದೆ. ಅದರ ಪ್ರಯುಕ್ತ ಎಲ್ಲ ಆಕಾಂಕ್ಷಿಗಳನ್ನ ಯಾರ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಒಂದು ಆಸ್ಪಿರೆಂಟ್ ಮೀಟಿಂಗ್ ಅನ್ನ ನಮ್ಮ ಕೆಪಿಸಿಸಿ ವತಿಯಿಂದ ಇವತ್ತು ಕರೆದಿದ್ದಾರೆ. ಈ ಸಭೆಗೆ ಏನು ಪೂರ್ವಭಾವಿ ಸಭೆಗೆ ಈಗಾಗಲೇ ನಮ್ಮ ಎಸಿಸಿಯ ಕಾರ್ಯದರ್ಶಿಗಳು 2023ರಲ್ಲಿ ಏನು ಈ ಕಾಂಗ್ರೆಸ್ ಬರಲಿಕ್ಕೆ ಹಗಲಿರಲು ಶ್ರಮಿಸಿ ಬೆಂಗಳೂರಿನಲ್ಲಿ ಡಿವಿಷನ್ನಲ್ಲಿ ಅತಿ ಹೆಚ್ಚು ಶಾಸಕರನ್ನ ಗೆಲ್ಲಿಸಲಿಕ್ಕೆ ಅವರದು ಒಂದು ಪಾತ್ರದಂತ ನಮ್ಮ ಅಭಿಷೇಕ್ ದತ್ತ ಸಾಹೇಬರು ಮುಂದೆ ಕೂತಿದ್ದಾರೆ. ಈಗ ಮುಂದಿನ ದಿನದಲ್ಲಿ ಜಿಬಿಎ ಚುನಾವಣೆಗೂ ಅವರು ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಅವರು ಮತ್ತು ನಮ್ಮ ಏನು ಎಂಪಿ ಕ್ಯಾಂಡಿಡೇಟ್ಗೆ ಸ್ಪರ್ಧಿಸಿ ಸೋತಂತಹ ನಮ್ಮ ಮನ್ಸೂರ್ ಅಲಿಖಾನ್ ಸಾಹೇಬ್ರಿದ್ದಾರೆ, ರಾಜೀವ್ ಗೌಡ್ರಿದ್ದಾರೆ, ನಮ್ಮ ಮೀಡಿಯಾ ಮಿತ್ರರು ಇದ್ದಾರೆ, MLCಗಳಾದಂಥ ನಮ್ಮ ಶ್ರೀನಿವಾಸ್ ಅವರು ಈಗ ಚೆನ್ನಾಗಿ ಮಾತಾಡಿದ್ರು ಅವರಿದ್ದಾರೆ. ಹಿಂದ್ಗಡೆ ಎಲ್ಲ ನಮ್ಮ MLA ಕ್ಯಾಂಡಿಡೇಟ್ಗಳು, ನಮ್ಮ ಮಾಜಿ ಮೇಯರ್ಗಳು, ಪ್ರಧಾನ ಕಾರ್ಯದರ್ಶಿಗಳು, KPCC ಎಲ್ಲ ಇನ್ಚಾರ್ಜ್ಗಳು, ನಮ್ಮ ಮಾಜಿ ಮೇಯರ್ ಆದಂಥ ನಮ್ಮ ಪದ್ಮಾಕನವರು, ನಮ್ಮ ಗೌಡರು ಎಲ್ಲ ಘಟಾನುಘಟಿಗಳೇ ಬೆಂಗಳೂರು ಆಡಳಿತ ಮಾಡಿದ ಘಟಾನುಘಟಿಗಳು ಹಿಂದೆ ಕೂತಿದ್ದಾರೆ. ಈಗ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ಇಟ್ಕೊಂಡು ನಮ್ಮ ನಂದಕುಮಾರ್ ಎಲ್ಲ ಇದ್ದೀರಿ. ಎಲ್ಲ ಹಿರಿಯ ಕಾಂಗ್ರೆಸ್ಸರು ಬೆಂಗಳೂರಿನ ಆಡಳಿತ ಮಾಡತಕ್ಕಂಥ ಘಟಾನುಘಟಿಗಳು ಮುಂದೆ ಕೂತಿದ್ದೀರಿ. ಮುಂದಿನ ಬೆಂಗಳೂರಿನ ಆಡಳಿತ ಮಾಡೋರು ಯಾರು ಅಂದ್ರೆ ಎಲ್ಲ ಈಗ ನೀವು ಕೂತಿದ್ದೀರಲ್ಲ ನೀವೇ. ಈ ಚುನಾವಣೆ ಬಹಳ ಮಹತ್ವ ಪಡೆದಿದೆ. ಸುಮಾರು 28 ಶಾಸಕರನ್ನ ಆಯ್ಕೆ ಮಾಡಿದಂತಹ ಒಂದು 5 ನಗರ ಪಾಲಿಕೆ ಚುನಾವಣೆ ಮುಂದೆ ಬರ್ತಾ ಇದೆ. ಪೂರ್ವ ತಯಾರಿ ಮಾಡಲಿಕ್ಕೆ ನಮ್ಮ ಕೆಪಿಸಿಸಿಯಿಂದ ಎಲ್ಲ ತಯಾರಿ ನಡೀತಾ ಇದೆ. ನನ್ನ ಅನುಭವದಲ್ಲಿ ನಾನು ಈಗಾಗಲೇ 2 ಬಾರಿ ಮಾದೇಪುರದಲ್ಲಿ ಕಂಟೆಸ್ಟ್ ಮಾಡಿದ್ದೀನಿ, ಪುಲಕೇಶಿ ನಗರದಲ್ಲಿ ಕಂಟೆಸ್ಟ್ ಮಾಡಿದ್ದೀನಿ. ನನಗಿರೋಂಥ ಒಂದು ಅಲ್ಪ ಜ್ಞಾನದಲ್ಲಿ ಬೆಂಗಳೂರು ನಗರ ಚುನಾವಣೆ ಯಾವ ರೀತಿ ಮಾಡಬೇಕು ಅಂದ್ರೆ MLA ಎಲೆಕ್ಷನ್ ಡಿಫರೆಂಟ್, MP ಎಲೆಕ್ಷನ್ ಡಿಫರೆಂಟ್, ಆದರೆ ಈ ಚುನಾವಣೆ GBA ಚುನಾವಣೆನೇ ಡಿಫರೆಂಟ್. ಇದರಲ್ಲಿ ಪಕ್ಷ ಕೆಲಸ ಮಾಡ್ತದೆ, ಕ್ಯಾಂಡಿಡೇಟ್ಗಳು ಕೆಲಸ ಮಾಡ್ತಾರೆ, MLA ಕ್ಯಾಂಡಿಡೇಟ್ಗಳು ಕೆಲಸ ಮಾಡ್ತಾರೆ. ಅದು ಬಿಟ್ಟು ಶ್ರಮ ನಮ್ಮ ಪಕ್ಷದಲ್ಲಿ ನಾವು ಕೊಟ್ಟಂತ ಕೊಡುಗೆಗಳಿಗೂ ಸಹ ಕೆಲಸ ಮಾಡ್ತದೆ. ಇದನ್ನೆಲ್ಲ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ನಾವು 5 GBAಗಳನ್ನ ಗೆಲ್ತೀವಿ. ಕೇವಲ ನಾನು ನನ್ನಿಂದ ಅಥವಾ ಯಾರೋ ಒಬ್ಬರಿಂದ ಗೆಲ್ಲಕ್ಕಾಗೋದಿಲ್ಲ. ಯಾಕಂದ್ರೆ ಹಿಂದೆ ಮಹಾನಗರ ಪಾಲಿಕೆ ಒಂಥರ ಇತ್ತು, ಈಗ GBA ಒಂಥರ ಆಗಿದೆ. ಹಿಂದೆ ವೋಟರ್ ಲಿಸ್ಟ್ 20,000ದಿಂದ 1 ಲಕ್ಷವರೆಗೂ ಇತ್ತು. ಇದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ನ ಅನುಭವನ ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ಆಸ್ಪಿರೆಂಟ್ ಲಿಸನ್ ಪ್ಲೀಸ್ ಕೇಳಿಸ್ಕೊಳ್ಳಿ. ಈ ಚುನಾವಣೆ 5,000ದಲ್ಲಿ ವಿನ್ ಆಗೋ ಚುನಾವಣೆ, ಜ್ಞಾಪಕ ಇಟ್ಕೊಳ್ಳಿ. ವೋಟ್ 20,000 ಇರ್ಬೋದು, 25,000 ಇರ್ಬೋದು, ಗೊತ್ತಾಯ್ತಾ? 5-6,000 ತಗೊಂಡ್ರೆ ನೀವು ಕಾರ್ಪೊರೇಟರ್ ಆಗ್ತೀರಾ. ಬಹಳ ಒಂದು ವೋಟ್ ಇಸ್ಕ್ವಲ್ ಟು 5,000 ವೋಟ್. ಆ ರೀತಿ ಕೆಲಸ ಮಾಡಬೇಕು. ಒಂದು ವೋಟು ಇಂಪಾರ್ಟೆಂಟ್ ನೀವು ಗೆಲ್ಬೇಕಂದ್ರೆ. ನಾವು MLAಗಳು ಎಲ್ಲ ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ನಾವು ಗೆದ್ದು ಬಿಡ್ತೀವಿ. ನಿಮ್ದು ಹಂಗಾಗಲ್ಲ, ಒಂದು ವೋಟುನೂ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಸುಮಾರು 30-40 ವರ್ಷದಿಂದ ನಾನು ಕೆಲಸ ಮಾಡಿದ್ದೀನಿ. ದಯವಿಟ್ಟು ನಾನು ನಮ್ಮ KPCC ವೇದಿಕೆ ಇರೋರ್ಗೂ ನಿಮ್ಗೂ ಹೇಳ್ತೀನಿ, ಪಕ್ಷ ನಿಷ್ಠೆಯವರವ್ರಿಗೆ ಮಾತ್ರ ಈ ಪಕ್ಷದ ಟಿಕೆಟ್ ಅನ್ನ ಕೊಡಿ. ನಾನು ದುಡ್ಡಿದೆ, ನಾನು ಈ ಸಲ ಕಾರ್ಪೊರೇಟರ್ ಆಗ್ತೀನಿ ಅನ್ನೋರ್ಗೆ ಟಿಕೆಟ್ ಕೊಡಬೇಡಿ. ಬರೀ ದುಡ್ಡಿದೆ ಅನ್ನೋದು, ನಾನು ಈ ಸಲ ಕಾರ್ಪೊರೇಟರ್ ಆಗ್ತೀನಿ ಅಂತ ಎಷ್ಟೋ ಜನ ಬರ್ತಾ ಇದ್ದಾರೆ, ಅಂತವ್ರಿಗೆ ಟಿಕೆಟ್ ಕೊಡಬೇಡಿ. ಸೋದ್ರು ಪರವಾಗಿಲ್ಲ, ಪಕ್ಷಕ್ಕೆ ಪ್ರಾಣ ಕೊಡೋರಿಗೆ ಟಿಕೆಟ್ ಕೊಡಿ. ಯಾಕಂದ್ರೆ
ಈ ಚುನಾವಣೆ ಬೇರೆ ತರ ಆಗುತ್ತೆ. ಇಂಡಿಪೆಂಡೆಂಟ್ಗಳು ಜಾಸ್ತಿ ಗೆಲ್ತಾರೆ ಈ ಚುನಾವಣೆಯಲ್ಲಿ, ಜ್ಞಾಪಕ ಇಟ್ಕೊಳ್ಳಿ. ಯಾಕಂದ್ರೆ ವೋಟ್ ಕಮ್ಮಿ ಇರೋದ್ರಿಂದ ನಮ್ಮ ಪಕ್ಷ ಗೆಲ್ಲೇಬೇಕು. ಅಧಿಕಾರಕ್ಕೆ ಬರ್ಬೇಕಾದ್ರೆ ಪಕ್ಷ ನಿಷ್ಠೆ ಇರೋರಿಗೆ ಟಿಕೆಟ್ ಕೊಡೋದು, ಅದನ್ನ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ನಮ್ಮ ವರಿಷ್ಠರು ಮಾಡ್ತಾರೆ. ನೀವು ದಯವಿಟ್ಟು ಈಗ ಬಿಜೆಪಿಯವರು ಅನೇಕ ಸುಳ್ಳು ಸುದ್ದಿಗಳನ್ನ ಅಭ್ಯಸಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಈ ಖಾತೆ ಸಮಸ್ಯೆ ಇರ್ಬೋದು, ನೀರ್ ಸಮಸ್ಯೆ ಇರ್ಬೋದು, ಅಥವಾ ಕಸದ ಸಮಸ್ಯೆ ಇರ್ಬೋದು. ಈ ಸಮಸ್ಯೆ ಈಗ ನಮ್ಮ ಗೌರ್ಮೆಂಟ್ ಬಂದಾಗಿಂದ ಇಲ್ಲ. ಈ ಸಮಸ್ಯೆ ಈ ಕಾರ್ಪೊರೇಷನ್ ಬಂದಾಗಿಂದಲೂ ಈ 3 ಸಮಸ್ಯೆಗಳಿದ್ದಾವೆ ಅಲ್ವಾ? ಆದ್ದರಿಂದ ನೀವು ನಮ್ಮ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸಾಹೇಬರ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಿ. ನನಗೆ ಇರೋ ಮಾಹಿತಿ ಪ್ರಕಾರ ಕನಿಷ್ಠ ಒಂದು ಅಸೆಂಬ್ಲಿಗೆ 25 ಕೋಟಿ ಬರ್ತಾ ಇದೆ. ಇದು ಯಾರಿಗಾನ ಗೊತ್ತಾ? ಎಷ್ಟು ಬರ್ತಾ ಇದೆ? 25 ಕೋಟಿ ಒಂದು ಅಸೆಂಬ್ಲಿಗೆ ಇಂಡೈರೆಕ್ಟ್ ಆಗಿ ಬರ್ತಾ ಇದೆ. ಇದು ಬೆನಿಫಿಷರಿ ನಮ್ಮ ಕ್ಷೇತ್ರದ ಜನ ತಗೊಂತಾ ಇದ್ದಾರೆ. ನೀವು ಇದನ್ನು ಪ್ರಚಾರ ಮಾಡಬೇಕು. 2,000 ರೂಪಾಯಿ ಗೃಹಲಕ್ಷ್ಮಿಯಿಂದ ಇರ್ಬೋದು, ಕರೆಂಟು ಫ್ರೀ 200 ಯೂನಿಟ್ ಇರ್ಬೋದು, ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಇರ್ಬೋದು, ರೇಷನ್ ಇರ್ಬೋದು. ಇದನ್ನೆಲ್ಲ ನಾವು ಪ್ರಚಾರನೆ ಮಾಡ್ಬೇಕೀಗ. ಯಾವುದ್ರ ವಿರುದ್ಧವಾಗಿ ಬಿಜೆಪಿಯವರು ಏನು ನಮ್ಮ ಮೇಲೆ ಈಗ ಅಪವಾದ ಮಾಡ್ತಾ ಇದ್ದಾರಲ್ಲ, ಈ ಖಾತಾ ಸಮಸ್ಯೆ, ನೀರ್ ಸಮಸ್ಯೆ, ಕಸದ ಸಮಸ್ಯೆ, ರೋಡ್ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ. ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೃಹತ್ಕಾರವಾಗಿ ಬೆಳೀತಾ ಇದೆ. ಎಷ್ಟು ಬೆಳೀತದೋ ಅಷ್ಟು ಸಮಸ್ಯೆಗಳು ಬಂದೇ ಬರ್ತದೆ. ನಾವು ಯಾರು ಈ ಸಮಸ್ಯೆಗಳು ಈ ಬೆಂಗಳೂರು ಇರೋವರೆಗೂ ಕಡಿಮೆ ಯಾರು ಬಂದರೂ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಲ್ವ್ ಮಾಡ್ತಾ ಇರ್ತೀವಿ, ಸಮಸ್ಯೆಗಳು ಬರ್ತಾ ಇರ್ತದೆ. ಆದ್ರಿಂದ ನಾವು ಮುಖ್ಯವಾಗಿ ಸರ್ಕಾರದ 5 ಗ್ಯಾರಂಟಿಗಳನ್ನ ಹೆಚ್ಚಾಗಿ ಪ್ರಚಾರ ಮಾಡಬೇಕು, ಜನಗಳ ಹತ್ರ ಹೋಗ್ಬೇಕು. ಈಗಲಿಂದನೇ ಜನಗಳ ಸಮಸ್ಯೆಗಳನ್ನ ನನ್ನ ಅನುಭವ ಹೇಳ್ತೀನಿ. ನೀವು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಜನಗಳ ಸಂಪರ್ಕ ಇಟ್ಕೊಂಡು, ಏನಮ್ಮ ನಿನ್ ಸಮಸ್ಯೆ ಏನು, ನೀರ್ ಸಮಸ್ಯೆ ಏನು, ಕಸದ ಸಮಸ್ಯೆ ಏನು, ಖಾತಾ ಸಮಸ್ಯೆ ಏನು ಅಂತ ಕೇಳಿದ್ರೆ 75% ನಿಮ್ ಕಡೆ ಬರ್ತಾರೆ. ನಿಮ್ಗೆ ಓಟ್ ಹಾಕ್ತಾರೆ. ಈ ಮನುಷ್ಯ ನನ್ನ ಹತ್ರ ಬಂದು ಕಷ್ಟನಾದ್ರೂ ಕೇಳ್ದ ಅಂತ ನಿಮ್ ಪರವಾಗಿರ್ತಾರೆ. ನಾವು ಟಿಕೆಟ್ ತಗೊಂಡ್ಬಿಡೋಣ, ಇನ್ಫ್ಲೂಯೆನ್ಸ್ ತಗೊಂಡ್ಬಿಡೋಣ, ನನ್ನ ಹತ್ರ ದುಡ್ಡಿದೆ ಗೆದ್ದು ಬಿಡ್ತೀವಿ ಅಂದ್ರೆ ಆಗೋದಿಲ್ಲ. ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು. ಸರ್ಕಾರ ನಮ್ಮದಿದೆ. ನಿಮ್ಗೆ ಹೆಚ್ಚಿನ ಶಕ್ತಿ ನಮ್ಮ ಸರ್ಕಾರದ ಕೊಡ್ತಾರೆ, ನಮ್ಮ ಪಕ್ಷ ಕೊಡ್ತದೆ. ನೀವು ಏನು ಆಸ್ಪಿರೆಂಟ್ಗಳಿದ್ದೀರಿ, ಒಂದು ಕ್ಷೇತ್ರಕ್ಕೆ 1:10 ಹಾಕಿರ್ತಾರೆ. ಈಗ ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲಿ 11 ಕ್ಷೇತ್ರಕ್ಕೆ 50 ಜನ ಹಾಕಿದ್ದಾರೆ. ಈಗ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ DCM ಸಾಹೇಬರು, ಕೆಪಿಸಿಸಿ ಅಧ್ಯಕ್ಷರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತೀನಿ.